ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ಝೊಮ್ಯಾಟೋದಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂದರೆ ಮೊಬೈಲ್ ತೊಗೊಂಡಿದ್ದೀನಿ, ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊತೀನಿ. ಎಲ್ಲಿ ಓಪನ್ ಮಾಡಿದ್ರು ಬರೋ ದರ್ಶನ್ ಅದೇ ಬರ್ತಾ ಇದೆ. ಆಫ್ ಮಾಡ್ತೀನಿ, ಸ್ಕ್ರೀನ್ ಶಾಟ್ ಆನ್ ಮಾಡ್ಕೊತೀನಿ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊತೀನಿ. ನೋಡಿ, ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಕೊಂಡೆ. ಇವಾಗ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಆ್ಯಪ್ನ ನಾನು ಓಪನ್ ಮಾಡ್ಕೊತಿದ್ದಂಗೆ ನೋಡಿ ಒಂದು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ಕೊತಿದ್ದಂಗೆ ನಿಮಗೆ ಇಲ್ಲಿ ಕಾಣಿಸುತ್ತೆ ಝೊಮ್ಯಾಟೊ ಸೂಪರ್ ಚಾಯ್ಸ್ ಅಂತ ಬಂದಿದೆ. ಅಂದರೆ ಮುಂಚೆನೂ ಕೂಡ ಒಂದು 3 ಆಪ್ಷನ್ ಇವು, ಬಟ್ ಇನ್ನೂ ಒಂದು ಸ್ವಲ್ಪ ಆಪ್ಷನ್ಗಳನ್ನ ಅದಕ್ಕೆ ಇನ್ಕ್ಲೂಡ್ ಮಾಡಿದರೆ. ಅಂದರೆ ಇದು ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ಸ್ಗೆ ಖಂಡಿತವಾಗೂ ಯೂಸ್ ಆಗೇ ಆಗುತ್ತೆ. ಬನ್ನಿ ಇವಾಗ ಹೇಗೆಲ್ಲ ಇದನ್ನು ಯೂಸ್ ಮಾಡ್ಕೊಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡಿದ್ದೀನಿ. ಅಂದರೆ ಇದ್ರ ಬಗ್ಗೆ ವೀಡಿಯೋ ಕೂಡ ಮುಂಚೆ ಮಾಡಿದ್ದೆ. ಅದರಲ್ಲಿ ಯಾವುದ್ಯಾವುದಪ್ಪ ಇತ್ತು ಅಂದರೆ ಕ್ಯಾಶ್ ಆರ್ಡರ್ಸ್ದು ಇತ್ತು, ಮುಂಚೆ ಕೂಡ ಇತ್ತು, ಇವಾಗಲೂ ಕೂಡ ಇದೆ. ಅಂದರೆ ಆನ್ಲೈನ್ ಕ್ಯಾಶು ಜಾಸ್ತಿ ಬೇಕಾ ಇಲ್ಲಾಂದರೆ ಕ್ಯಾಶ್ ಆನ್ ಡೆಲಿವರಿ ಜಾಸ್ತಿ ಬೇಕಾ ಅಂತ ನಮಗೆ ಇದು ತೋರಿಸುತ್ತೆ. ಅಂದರೆ ಇದು ಫುಲ್ಲು ಬರೀ ಕ್ಯಾಶ್ ಆನ್ ಡೆಲಿವರಿ ನಾವು ಸೆಲೆಕ್ಟ್ ಮಾಡ್ಕೊತಿದ್ದಂಗೆ ಬರೀ ಕ್ಯಾಶ್ ಆನ್ ಡೆಲಿವರಿನೇ ಬರುತ್ತೆ, ಇಲ್ಲ ಬರೀ ಆನ್ಲೈನ್ ಪೇಮೆಂಟೇ ಬರ್ತವೆ ಅಂತ ಇಲ್ಲ, 1-2 ಬಂದೇ ಬರ್ತವೆ. ಸೊ ಏನು ಮಾಡೋಕ್ಕಲ್ಲ, ಇರೋದ್ರಲ್ಲಿ ಕಮ್ಮಿ ಆಗುತ್ತೆ. ಎಲ್ಲ ಆಪ್ಷನಲ್ಲೂ ಅಷ್ಟೇ, ಒಂದು ತಕ್ಕ ಮಟ್ಟಿಗಾದರೂ ಕಮ್ಮಿ ಆಗೇ ಆಗುತ್ತೆ. ನೋಡಿ, ಇದೇನಾದ್ರು ನಮಗೆ ಕ್ಯಾಶು ಏನಾದ್ರು ಜಾಸ್ತಿ ಬೇಡ ಅನ್ನೋ ಟೈಮಲ್ಲಿ ಇದು ಕ್ಯಾಶ್ ಆರ್ಡರ್ಸ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ನೋಡಿ, ಆರ್ಡರ್ ಡ್ರಾಪ್ ಡಿಸ್ಟೆನ್ಸ್ ಅಂತ ಇದೆ. ಇದು ಅಷ್ಟೇ, ಲಾಂಗ್ ಡಿಸ್ಟೆನ್ಸ್ ಅಂದರೆ ನಮ್ಗೆ ಏನಾದ್ರು 4 ಕಿಲೋಮೀಟರ್ಗಿಂತ ಜಾಸ್ತಿ ಇರೋ ಆರ್ಡರ್ಗಳು ಬೇಕು ಅಂತ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಶಾರ್ಟ್ ಡಿಸ್ಟೆನ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಇದೆಲ್ಲ ಮುಂಚೆನೇ ಇತ್ತು. ಅಂದರೆ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ ಒಂದು ಇವಾಗ 100%ಅಲ್ಲಿ ಒಂದು 50% ಅಷ್ಟೇ ವರ್ಕ್ ಆಗೋದು, 100% ಫುಲ್ಲು ಕೂಡ ವರ್ಕ್ ಆಗೋಲ್ಲ. ಈಗ ನಾನು ಲಾಂಗ್ ಡಿಸ್ಟೆನ್ಸ್ ಸೆಲೆಕ್ಟ್ ಮಾಡ್ಕೊತೀನಿ ಅಂತಿದ್ದಂಗೆ ನಿಮಗೆ ಬರೀ ಅದೇ ಬರೋಲ್ಲ. ಒಂದು ಈಗ 30 ಆರ್ಡರ್ ಮಾಡಿರ್ತೀರ, 30 ಆರ್ಡರಲ್ಲಿ ಒಂದು 20 ಆರ್ಡರ್ ಈ ಥರ ಬಂದು ಚಿಕ್ಕ ಆರ್ಡ್ರ್ಗಳು ಒಂದು 10 ಬರ್ಬೋದು, ಹೇಳೋಕ್ಕಾಗಲ್ಲ. ಒಂದು 50% ಅಂತ ಅಂದ್ಕೊಳ್ಳಿ. ಸೊ 100% ಅಂತೂ ಜಾಸ್ತಿ ಆಗೋಲ್ಲ. ಇದಾದಮೇಲೆ ನಾನು ನೆಕ್ಸ್ಟ್ ಇವಾಗ ನೋಡಿ, ಇದು ನೋ ಆರ್ಡರ್ ಔಟ್ಸೈಡ್ ಝೋನ್ ಅಂತ ಇವಾಗ ಹೊಸ್ದಾಗಿ ಬಂದಿರೋ ಅಪ್ಡೇಟು ಇದೇನೆ ಮೇಯ್ನ್. ಇವಾಗ ನೀವು ಇದು ತಿಳ್ಕೊಬೇಕು. ಅಂದರೆ ಮುಂಚೆ ಝೊಮ್ಯಾಟೋದಲ್ಲಿ ತುಂಬ ಜನ ಏನಕ್ಕೆ ನೀವು ಝೊಮ್ಯಾಟೊ ಮಾಡ್ತಾಯಿಲ್ಲ, ಸ್ವಿಗ್ಗಿ ಯಾಕೆ ಮಾಡ್ತಾಯಿಲ್ಲ ಅಂತ ಹೇಳ್ತಾ ಇದಕ್ಕೆ ಮುಂಚೆ ಬಂದು ಮೇಯ್ನ್ ಕಾರಣ ಝೊಮ್ಯಾಟೋದಲ್ಲಿ ಕೊಡ್ತಾಯಿದೆ. ಝೋನಿಂದ ತಗೊಂಡೋಗಿ ಎಲ್ಲೆಲ್ಲೋ ದೂರ ತಗೊಂಡೋಗಿ ಹಾಕ್ಬಿಡ್ತಾನೆ ಅಂತ ಹೇಳ್ತಾಯಿದ್ರಿ. ನೋಡಿ, ಇವಾಗ ಬರೀ ಇನ್ಸೈಡ್ ದ ಝೋನಲ್ಲೇ ನಮಗೆ ಆರ್ಡರ್ ಬರೋ ಥರ ಮಾಡ್ಕೊಬೋದು. ಈ ಆಪ್ಷನ್ ಇದೆ ನೋಡಿ, ಇನ್ಸೈಡ್ ಮೈ ಝೋನ್ ಅಂತ ಇದೆಯಲ್ಲ, ಅದನ್ನು ಹಿಂಗೆ ಕ್ಲಿಕ್ ಮಾಡ್ಕೊಂಡು ನೀವು ಸೇವ್ ಮಾಡ್ಕೊಬೋದು. ಅಕಸ್ಮಾತ್ ಏನಾದ್ರು ನೀವು ಇದನ್ನು ಹಾಕೊಂಡ್ರೆ ಅಂತ ಅಂದರೆ ಆರ್ಡರು ಆಟೋಮೆಟಿಕಾಗಿ ನಿಮಗೆ ಕಮ್ಮಿ ಆಗ್ತವೆ. ಅಂದರೆ ಝೋನಿಂದ ಆಚೆಗಡೆ ಆರ್ಡ್ರುಗಳ್ನ ನಿಮ್ಗೆ ಹಾಕಲ್ಲ, ಏನಿದ್ರು ಬರೀ ಝೋನ್ ಒಳಗಡೆ ಮಾತ್ರ ಆರ್ಡ್ರ್ ಆಗ್ತಾನೆ. ಅಂದರೆ ನೀವೆಲ್ಲ ಹೋಗ್ಬೇಕಾಗಿರುತ್ತೆ, ಪಾರ್ಟ್ ಟೈಮಲ್ಲಿ ಮಾತ್ರ ಮಾಡಬೇಕಾಗುತ್ತೆ, ಝೋನ್ ಒಳಗಡೆ ಮಾತ್ರ ಮಾಡ್ಕೊಂಡು ಹೋಗೋಣ ಅಂತ ಅನ್ನೋ ಟೈಮಲ್ಲಿ ನೀವು ಇನ್ಸೈಡ್ ಮೈ ಝೋನ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಅದು ಬಿಟ್ಟು ಎನಿವೇರಿಂದ ಸಿಟಿನೇ ಬೆಸ್ಟು ಅಂತ ನನಗಂತ ಅನ್ನಿಸುತ್ತೆ. ಏನಕ್ಕೆ ಅಂತ ಅಂದರೆ ಝೊಮ್ಯಾಟೋದಲ್ಲಿ ಝೋನ್ ಒಳಗಡೆ ಆರ್ಡ್ರ್ ಬರೋದಕ್ಕಿಂತ ಜಾಸ್ತಿ ಝೋನ್ ಆಚೆನೇ ನಮಗೆ ಆರ್ಡ್ರ್ ಬರೋದು. ಅಂದರೆ ತುಂಬ ಅಂದರೆ ಇವಾಗ ಒಂದು ಸತಿ ಏನಾದ್ರು ಕರ್ಕೊಂಡು ಹೊರಟುಬಿಟ್ರೆ ಇಡೀ ಬೆಂಗಳೂರೆಲ್ಲ ಸುತ್ತಾಡಿಸ್ತಾನಲ್ಲ, ಸೊ ಆರ್ಡರ್ಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾಯಿದ್ರೆ ಇದೇ ಬೆಸ್ಟು. ಎನಿವೇರ್ ಇನ್ ದ ಸಿಟಿ ಅಂತ ಇದೆಯಲ್ಲ, ಇದೇ ಬೆಸ್ಟ್ ಅಂತ ಹೇಳ್ತೀನಿ. ಇನ್ಸೈಡ್ ಮೈ ಝೋನ್ ಅಂತ ನಾನಂತೂ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಅದು ನಿಮ್ಮ ಇಷ್ಟ. ಅಂದರೆ ಝೋನ್ ಬಿಟ್ಟು ಆಚೆ ಹೋಗ್ಬಾರ್ದು ಅಂತ ಇದ್ದರೆ, ಬರೀ ಝೋನ್ ಒಳಗಡೆ ಮಾಡಬೇಕು ಅಂತಂದರೆ ನೀವು ಕೂಡ ಈಗ ಇನ್ಸೈಡ್ ಮೈ ಝೋನ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಮೊದಲು ಈ ಆಪ್ಷನ್ ಇರಲ್ಲ, ಇದು ಇವಾಗ ಹೊಸ್ದಾಗಿ ಬಂದಿರೋದು. ಅದಾದಮೇಲೆ ನೋಡಿ ಇನ್ನೂ ಒಂದು ಅಪ್ಡೇಟ್ ಕೂಡ ಬಂದಿದೆ. ಇದು ಸಖತ್ ಇಷ್ಟ ಆಯ್ತು ನನಗಂತೂ. ಲಾಗಿನ್ ಔಟ್ಸೈಡ್ ದ ಝೋನ್. ನೋಡಿ, ಇವಾಗ ಬೇಕಾದರೆ ನಾವು ಝೋನಿಂದ ಆಚೆ ಕೂಡ ನಾವು ಲಾಗಿನ್ ಆಗ್ಬೋದು. ಮುಂಚೆ ನಾವು ಏನಾದ್ರು ಲಾಗಿನ್ ಆಗಬೇಕು ಅಂತ ಇದ್ದರೆ ಫಸ್ಟು ಝೋನ್ ಒಳಗಡೆ ಬಂದು ಲಾಗಿನ್ ಆಗಿರಬೇಕಾಯ್ತು. ಅಂದರೆ ಒಂದೊಂದು ಸಲ ಟ್ರಾಫಿಕಲ್ಲಿ ಏನಾದ್ರು ಸಿಗಾಕೊಂಡಾಗ ನಾವು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗೋದು. ಅಂದರೆ ಮನೆಯಿಂದ ಹೊರಟಾಗ ಒಂದು 5 ನಿಮಿಷ ಲೇಟ್ ಆಗೋದು. ಅಂದರೆ ಎಲ್ಲರ ಮನೆಯೂ ಝೋನ್ ಒಳಗಡೆ ಇರೋಲ್ಲ, ಒಬ್ಬೊಬ್ಬರು 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ದೂರದಿಂದನೂ ಝೋನ್ ಒಳಗಡೆ ಬರಬೇಕಾಗುತ್ತೆ. ಝೊಮ್ಯಾಟೋದಲ್ಲಿ ಏನಾಗೋದು ಅಂದರೆ ಝೋನ್ ಒಳಗಡೆ ಬರ್ದಲೇ ನೀವು ಆಚೆ ಕಡೆ ಏನಾದ್ರು ನೀವು ಆನ್ಲೈನ್ಗೆ ಹೋಗೋಕೆ ಆಗ್ತಾಯಿರಲ್ಲ. ಅವಾಗ ಏನಾಗೋದು ಅಂತ ಅಂದರೆ ಇನ್ಕಂಪ್ಲೀಟ್ ಆಗಿಬಿಡೋದು ಗಿಗ್ಗು. ಅದರಿಂದಾಗಿ ಈಗ ಒಂದು ಹೊಸ ಆಪ್ಷನ್ ಕೂಡ ತಂದಿರೆ ನೋಡಿ, ಔಟ್ಸೈಡ್ ಮೈ ಝೋನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಏನಾದ್ರು ಸೇವ್ ಕೊಟ್ಟರೆ ನಮಗೆ ಲಾಗಿನ್ ಕೂಡ ನಾವು ಇವಾಗ ಔಟ್ಸೈಡಲ್ಲೇ ಆಗ್ಬೋದು. ಝೋನ್ ಒಳಗಡೆ ಆಗಬೇಕು ಅಂತಿಲ್ಲ. ಇದೆಲ್ಲ ಒಂದು ವಾರಕ್ಕೆ ಅಷ್ಟೇ ಬರೋದು. ಈಗ ನೀವೇನಾದ್ರು ನೀವು ಸೋಮವಾರ ಸೆಲೆಕ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟು ಭಾನುವಾರ ತನಕ ಇದನ್ನು ಇರುತ್ತೆ. ತಿರ್ಗಾ ಭಾನುವಾರ ಆದಮೇಲೆ ಮತ್ತೆ ಸೋಮವಾರಕ್ಕೆ ರೀಸೆಟ್ ಆಗುತ್ತೆ. ಅಂದರೆ ನೀವು ಅವಾಗವಾಗ ಚೇಂಜ್ ಮಾಡ್ಕೊಬೋದು. ಇದರಲ್ಲಿ ಏನು ಲಿಮಿಟ್ ಏನಿಲ್ಲ. ನೀವು ಯಾವಾಗ ಬೇಕಾದ್ರೂ ನೀವು ಈಗ ಒಂದು ದಿನ ಹೋಗಿರ್ತೀರ, ಒಂದು ದಿನ ಈ ಥರ ಬೇಕು ನಮಗೆ ಅಂದರೆ ಲಾಂಗ್ ಆರ್ಡರ್ಸ್ ಬೇಕು ಅಂದರೆ ಲಾಂಗ್ ಆರ್ಡರ್ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲ ಇನ್ನೊಂದು ದಿನ ಏನೋ ಇನ್ಸೆಂಟಿವ್ ಇದೆ, ಜಾಸ್ತಿ ಆರ್ಡರ್ ಮಾಡಬೇಕು, ಅವತ್ತು ಚಿಕ್ಕ ಆರ್ಡರ್ ಮಾಡಿದ್ರೆ ಸಾಕು ಅನ್ನೋ ಟೈಮಲ್ಲಿ ನೀವು ಸ್ಮಾಲ್ ಆರ್ಡರ್ನ ಸೆಲೆಕ್ಟ್ ಮಾಡ್ಕೊಂಡು ಇನ್ಸೈಡ್ ಝೋನ್ ನೋಡಿದ್ರೆ ನೀವು ಒಳಗಡೆ ಝೋನ್ ಒಳಗಡೆ ನಿಮಗೆ ಬರುತ್ತೆ. ಅಂದರೆ ಯೂಸ್ ಮಾಡ್ಕೊಬೇಕು. ಅಂದರೆ ಕೊಟ್ಟಿರೋ ಆಪ್ಷನ್ಗಳನ್ನ ಆದಷ್ಟು ನಾವು ಯೂಸ್ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ. ನೋಡಿ, ಇಷ್ಟು ಆರಾಮಾಗಿ ನೀವು ಕೊಟ್ಟಿರೋ ಆಪ್ಷನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿಬಿಡಿ. ಇನ್ನೂ ಏನಾದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ ಗೈಸ್.